ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನು ತರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಉಮಾ ಭಗವನ್ ಭಗನೇತ್ರಜ್ಞ ಕಾಲಸೂದನ ಶಂಕರ ಇಮೇ ವರ್ಣಾಶ್ಚ ಚತ್ವಾರಃ ವಿಹಿತಾಸ್ವಸ್ವಭಾವತಃ ಉತಾಹೋ ಕ್ರಿಯಯಾ ವರ್ಣಾಃ ಸಂಭವಂತಿ ಮಹೇಶ್ವರ ಏವಂ ಮೇ ಸಂಶಯ ಪ್ರಶ್ನಃ ತಮ್ಮೇಚ್ಛೇತ್ತುಂ ತ್ವಮರ್ಹಸಿ. ಭಗನೆಂಬ ಆದಿತ್ಯನ ಕಣ್ಣನ್ನು ನಾಶ ಮಾಡಿದವನೇ, ಕಾಲಸೂದನ ಕಾಲವನ್ನು ಮೀರಿದವನೇ, ಶಂಕರ ಇಷ್ಟಿದ್ದರೂ ಸುಖವನ್ನು ನೀಡುವವನೇ, ಇಮೇ ಚತ್ವಾರಃ ವರ್ಣಾಃ ಈ 4 ವರ್ಣಗಳು ಏನಿದೆ ಸ್ವಾಭಾವಿಕವಾಗಿ ಇರುತ್ತೋ, ಉತಾಹೋ ಕ್ರಿಯೆಯ ಕ್ರಿಯೆಗಳಿಂದ ವರ್ಣ ಅನ್ನೋದು ಬಂದಿದೆಯೋ, ಏವಮ್ಮೆ ಸಂಶಯ ಪ್ರಶ್ನಃ ತಮ್ಮೇ ಛೇತ್ತುಂ ತ್ವಮರ್ಹಸಿ ಈ ಸಂಶಯವನ್ನು ನೀವೇ ಪರಿಹಾರ ಮಾಡಬೇಕು. ಶ್ರೀ ಮಹೇಶ್ವರ ಸ್ವಭಾವಾದೇವ ವಿದ್ಯಂತೆ ಚತ್ವಾರೋ ಬ್ರಾಹ್ಮಣಾದಯಃ ಏಕಜಾತ್ಯಾಸು ದುಷ್ಪ್ರಾಪಂ ಅಂತ್ಯವರ್ಣತ್ವಮಾಗತಂ. ಇದು ಸ್ವಾಭಾವಿಕವಾಗಿಯೇ ಇದೆ. ಏಕಜಾತ್ಯ ಸುದುಷ್ಪ್ರಾಪಂ, ಆದರೆ ಒಂದೇ ಜಾತಿಯಿಂದ ಈ 4 ಸ್ವಭಾವಗಳನ್ನು ಹೊಂದಲು ಸಾಧ್ಯವಿಲ್ಲ. ಹೀಗಾಗಿ 2 ತರಹದ ವರ್ಣಗಳಿದೆ. ಒಂದು ಸ್ವಾಭಾವಿಕವಾದ ವರ್ಣ, ಇನ್ನೊಂದು ಪರಿಸರದಿಂದ ಬಂದ ವರ್ಣ. ಸ್ವಾಭಾವಿಕವಾದ ವರ್ಣ ಅಂತ ಹೇಳಿದ್ರೆ ಯಾವ ಪರಿಸರ ಇಲ್ಲದೆ ಹೋದರೂ ಕೂಡ ಅವನು ಹಾಗೇ ಇರ್ತಾನೆ, ಇದು ಸ್ವಾಭಾವಿಕ. ಎರಡನೆಯದ್ದು ಪರಿಸರದಿಂದ ಬಂದಿರೋದು, ಅಂದರೆ ನನ್ನ ಅಪ್ಪ ಬ್ರಾಹ್ಮಣ ಆದ್ದರಿಂದ ನಾನು ಬ್ರಾಹ್ಮಣ ಅಂತ ಪರಿಗಣನೆ. ವಾಸ್ತವವಾಗಿ ಒಳಗಡೆ ಆಗಬಹುದು, ಆಗದೇನೂ ಇರಬಹುದು. ತಸ್ಮಾತ್ ತೇಷಾಂ ಪ್ರವಕ್ಷ್ಯಾಮಿ ತತ್ಸರ್ವಂ ಕರ್ಮಪಾತಕಂ. ಹೊರಗಡೆಯ ಕರ್ಮದ ಬಗೆಗೂ ಹೇಳ್ತೇನೆ, ಒಳಗಡೆಯ ಸ್ವಭಾವದ ಬಗೆಗೂ ಹೇಳ್ತೇನೆ. ಬ್ರಾಹ್ಮಣಸ್ತು ನರೋ ಭೂತ್ವಾ ಸ್ವಜಾತಿಮನುಪಾಲಯನ್. ಮನುಷ್ಯನೋರ್ವ ಬ್ರಾಹ್ಮಣನಾದ ಮೇಲೆ ಬ್ರಾಹ್ಮಣ ಕರ್ಮಗಳನ್ನು ಆಚರಿಸಬೇಕು. ಸತ್ಯಾರ್ಜವ ಪರೋ ಭೂತ್ವಾ ದಾನಯಜ್ಞ ಪರಸ್ತವ ತಥಾ ಸತ್ಯಾಂ ಜಾತ್ಯಾಂ ಸಮುದಿತಃ ಜಾತಿ ಧರ್ಮಾನ್ನಃ ಅಪಯೇತ್. ಬ್ರಾಹ್ಮಣನಾದವನು ಸತ್ಯ ಮತ್ತು ಆರ್ಜವ, ನೇರವಾದ ನಡೆ, ದಾನ ಹಾಗೂ ಯಜ್ಞದಲ್ಲಿ ತೊಡಗಿ ಜಾತಿ ಧರ್ಮವನ್ನು ಬಿಡಬಾರದು. ಏವಂ ಸಂವರ್ತಮಾನಸ್ತು ಕಾಲಧರ್ಮಂ ಗತಃ ಪುನಃ ಸ್ವರ್ಗಲೋಕೆ ಹಿ ಜಾಯೇತ ಸ್ವರ್ಗಭೋಗಾಯ ಭಾಮಿನಿ. ಈ ರೀತಿಯಾಗಿ ಒಬ್ಬ ಮನುಷ್ಯ ಪರಿಸರದಿಂದ ಬ್ರಾಹ್ಮಣನಾಗಿ ಇದ್ದವನು
ಅಂದರೆ ತಂದೆ ಬ್ರಾಹ್ಮಣ, ಆ ಬ್ರಾಹ್ಮಣ ತಂದೆಗೆ ಹುಟ್ಟಿದವ ಅವನು ಈ ರೀತಿ ಇದ್ದರೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆಯಿತಾ? ಮತ್ತೆ ಇಲ್ಲಿ ಬಂದು ಮತ್ತೆ ಬ್ರಾಹ್ಮಣ ಆಗುವ ಸಾಧ್ಯತೆ ಇದೆ. ಅಪರಸ್ತು ತಥಾ ಕಶ್ಚಿತ್ ಬ್ರಹ್ಮಯೋನಿ ಸಮುದ್ಭವ ಅವಮಚ್ಚೈವ ತಾಂ ಜಾತಿಂ ಅಜ್ಞಾನ ತಮಸಾವೃತಃ. ಇನ್ನೊಬ್ಬ ಇದ್ದಾನೆ, ಬ್ರಾಹ್ಮಣ ತಂದೆಗೆ ಹುಟ್ಟಿದವ, ಬ್ರಾಹ್ಮಣ ಜಾತಿಯನ್ನೇ ಅವಮಾನ ಮಾಡಿ ಅಜ್ಞಾನವೆಂಬ ಕತ್ತಲಿನಿಂದ ಕೂಡಿ ಅನ್ಯಥಾ ವರ್ತಮಾನಸ್ತು ವಿರುದ್ಧವಾಗಿ ಮಾಡ್ತಾ ಜಾತಿ ಕರ್ಮಗಳನ್ನು ಬಿಟ್ಟು ಅವನು ಏನೇನೋ ಮಾಡ್ತಾನೆ. ಅವನು ಕೂಡ ಯಮಲೋಕದಲ್ಲಿ ದಂಡನೆಗೆ ಒಳಗಾಗ್ತಾನೆ. ಆಯ್ತಾ? ಆದ್ದರಿಂದ ಜಾತಿ ಅನ್ನೋದು ಸ್ವಾಭಾವಿಕವಾದದ್ದು ಹೌದು, ಆದರೆ ಹೊರಗಡೆ ಕರ್ಮಗಳನ್ನು ಮಾಡಬೇಕಾದದ್ದು ಹೌದು. ಸ್ವಾಭಾವಿಕವಾದ ಜಾತಿ ಯಾವುದೇ ಪರಿಸರದಲ್ಲಿ ಇದ್ದರೂ, ಬೇರೆ ಯಾರೇ ತಂದೆ ಆಗಿರಬಹುದು, ಯಾರೇ ತಾಯಿ ಆಗಿರಬಹುದು, ಬೇರೆ ಯಾವುದೋ ಒಂದು ಯೋನಿಯಲ್ಲಿ ಅವನು ಬಂದಿರಬಹುದು, ಆದರೆ ಅವನ ಮನಸ್ಸು ಇದಕ್ಕೆ ತುಡಿತಾ ಇರುತ್ತೆ. ಆದರೆ ಪರಿಸರದಲ್ಲಿ ಇಲ್ಲ, ಆದ್ದರಿಂದ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕಾಗತ್ತೆ. ಅದೇ ರೀತಿ ಬ್ರಾಹ್ಮಣನಾಗಿ ಹುಟ್ಟಿ ದೇವರಿಗೆ ವಿರುದ್ಧವಾಗಿ ನಡೆದವನನ್ನು ನಿಸ್ಸಂಶಯವಾಗಿ ಅವನನ್ನು ಹೊರಗಡೆ ದೂಡಬೇಕಾಗತ್ತೆ. ಬ್ರಾಹ್ಮಣಾನಾಂ ಕುಲೇ ಮುಖ್ಯೇ ವೇದ ಸ್ವಾಧ್ಯಾಯ ಸಂಯುತೆ ಏವಮೇವ ಸದಾ ಲೋಕೆ ಶೂದ್ರೋ ಬ್ರಾಹ್ಮಣ್ಯವಾಪ್ನುಯಾತ್. ಯಾರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವೇದ ಸ್ವಾಧ್ಯಾಯವನ್ನು ಮಾಡ್ತಾ ಒಳ್ಳೆ ಹೊರಗಡೆ ತೊಂದರೆಯಾಗದಂತೆ ಯಾರು ಬದುಕ್ತಾನೆ ಅವನು ಒಳ್ಳೆ ಗತಿಯನ್ನು ಹೊಂದುತ್ತಾನೆ. ಹೇಗೋ ಅದೇ ರೀತಿ ಒಬ್ಬ ಶೂದ್ರ ಯೋನಿಯಲ್ಲಿರಲಿ, ವೈಶ್ಯ ಯೋನಿಯಲ್ಲಿರಲಿ, ಕೆಳಜಾತಿಯಲ್ಲಿರಲಿ, ವೇದಾದಿಗಳ ಬಗ್ಗೆ ಗೌರವ ಇಟ್ಟುಕೊಂಡು ದೇವರ ಕಥೆಯನ್ನು ಯಾರು ಕೇಳ್ತಾ ಇರ್ತಾನೆ ಅವನು ಒಳ್ಳೆ ಗತಿಯನ್ನು ಹೊಂದುತ್ತಾನೆ. ಏವಂ ಕ್ಷತ್ರಿಯ ವೈಶ್ಯಾಶ್ಚ ಜಾತಿಧರ್ಮ ಏವಮೇವ ಸದಾ ಲೋಕೆ ಶೂದ್ರೋ ಬ್ರಾಹ್ಮಣ್ಯಮಾಪ್ನುಯಾತ್. ಶೂದ್ರನೂ ಕೂಡ ಬ್ರಾಹ್ಮಣ್ಯವನ್ನು ಹೊಂದಬಹುದು ತನ್ನ ಕರ್ಮಗಳಿಂದ. ಸ್ಪಷ್ಟ, ಮಹಾಭಾರತ ಹೇಳಿರೋದು ಇದು ಸ್ಪಷ್ಟ. ಏವಮೇವ ತದಾ ಲೋಕೆ ಏವಂ. ನಾವೇನು ಕಷ್ಟಪಡಬೇಕಾಗಿಲ್ಲ, ಇದು ಸಹಜವಾಗಿ ಆಗೋಗ್ತಾ ಇರುತ್ತೆ. ನಾವು ಇವ್ರನ್ನ ಹೇಗೆ ಸರ್ಟಿಫೈ ಮಾಡೋದು, ಸರ್ಟಿಫಿಕೇಟ್ ಚೇಂಜ್ ಮಾಡೋದಾ ಅಂತ ಏನು ಅಂದ್ಕೊಳ್ಬೇಡಿ. ಇದೆಲ್ಲ ಹೊರಗಡೆ ಎದ್ದು ಇದು ಯಾವುದು ಉಳಿಯೋಲ್ಲ. ಅಂತಿಮವಾಗಿ ಯಾವುದು ಉಳಿಬೇಕೋ ಅದು ಉಳಿಯುತ್ತೆ ಅಷ್ಟೇ. ಸ್ಪಷ್ಟವಾಗಿ ಮಹಾಭಾರತ ಏವಮೇವ ಸದಾ ಲೋಕೆ ಶೂದ್ರೋ ಬ್ರಾಹ್ಮಣ್ಯಮಾಪ್ನುಯಾತ್. ಹೀಗಾಗಿ ಬ್ರಾಹ್ಮಣ್ಯ ಎರಡೂ ರೀತಿಯಿಂದ ಇದೆ. ಒಂದು ಸ್ವಾಭಾವಿಕವಾದ ಬ್ರಾಹ್ಮಣ್ಯ, ಇನ್ನೊಂದು ಪರಿಸರದಿಂದ ಬಂದ ಬ್ರಾಹ್ಮಣ್ಯ, ಹಾಗೆ ಪರಿಸರದಿಂದ ಬಂದ ಶೂದ್ರತ್ವ, ಪರಿಸರದಿಂದ ಬಂದ ಕ್ಷತ್ರಿಯತ್ವ, ಪರಿಸರದಿಂದ ಬಂದ ವೈಶ್ಯತ್ವ. ಹಾಗೆ ಸ್ವಾಭಾವಿಕವಾದ ಬ್ರಾಹ್ಮಣ್ಯ, ಸ್ವಾಭಾವಿಕವಾದ ಕ್ಷತ್ರಿಯತ್ವ, ಸ್ವಾಭಾವಿಕವಾದ ವೈಶ್ಯತ್ವ, ಅದೇ ರೀತಿ ಸ್ವಾಭಾವಿಕವಾದ ಶೂದ್ರತ್ವ. ಇವೆರಡರ ನಡುವೆ ಪರಸ್ಪರ ಒಳಗಡೆ ಹೋರಾಟ ಆಗ್ತಾ ಇರುತ್ತೆ, ಹೊರಗಡೆಯೂ ಹೋರಾಟ ಆಗ್ತಾ ಇರುತ್ತೆ. ಏವಂ ಜಾತಿ ವಿಪರ್ಯಾತಃ ಸ್ವಕರ್ಮಣೈವ ಜಾಯಂತೆ ವಿಶಿಷ್ಟೇಷು ಅಧಮೇಷು ಚ. ಅದರಿಂದಾಗಿ ಒಬ್ಬ ಎತ್ತರಕ್ಕೆ ಏರೋದು ಅವನ ಕೈನಲ್ಲೇ ಇದೆ, ಅವನ ಜಾತಿಯ ಕೈನಲ್ಲಿ ಇಲ್ಲ. ಒಬ್ಬ ಅಧಪ್ಪತನವನ್ನು ಹೊಂದೋದು ವ್ಯಕ್ತಿಯ ಕೈನಲ್ಲೇ ಇದೆ, ಜಾತಿಯ ಕೈನಲ್ಲಿಲ್ಲ. ಅಂದರೆ ನಾನು ಹೇಳಿದರ ಅರ್ಥ ಕೇವಲ ಆ ಜಾತಿಯಲ್ಲಿ ಹುಟ್ಟಿದ್ದೇನೆ ಅಂತ ಶ್ರೇಷ್ಠ ಆಗಲ್ಲ. ತಸ್ಮಾತ್ ಜಾತಿಂ ವಿಶಿಷ್ಟಾಂತು ಏವಂ ಜಾತಿ ವಿಪರ್ಯಾತಃ ಪ್ರೇತ್ಯ ಭಾವೇ ಭವೇಂದ್ರನಾಂ
ಅನ್ಯಥಾ ತು ನ ಶಕ್ಯಂ ತಲ್ಲೋಕ ಸಂಸ್ಥಿತಿ ಕಾರಣಾತ್. ಹೊರಗಡೆ ಒಂದು ಪರಿಸರ ಬೇಕು. ಇವಾಗ ಒಂದು ಕಾಮನ್ ಆಗಿರುವ ಪರೀಕ್ಷೆ ಇದೆ, ಎಕ್ಸಾಮಿನೇಷನ್ ಇರ್ತದೆ ಎಲ್ಲರಿಗೂ, 3 ಗಂಟೆಯಲ್ಲಿ ಬರೀರಿ ಅಂತ. ಆದರೆ ಯಾರೋ ಒಬ್ಬ ಅದನ್ನು ಬ್ರೇಕ್ ಮಾಡಿ ಅದು ಇಲ್ಲದೆ ಹೋದಾಗಲೂ ಕೂಡ ಹೊಸ ಪರಿಷ್ಕಾರಗಳನ್ನು ಮಾಡ್ತಾನೆ, ಆ ವಿದ್ಯೆಯಲ್ಲಿ ಆಳವಾಗಿ ಹೋಗ್ತಾನೆ. ಹಾಗಂತ ಹೇಳಿ ಪರೀಕ್ಷೆ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಒಂದು ಪರೀಕ್ಷೆ ಇರುತ್ತೆ, ಹೇಗೋ ಹಾಗೆ ಇದು ಕೂಡ. ಸರ್ವಥಾ ತಾಂ ನ ರಕ್ಷೇತ್ ಪುನರ್ಭ್ರಶ್ಯತೆ ಯಥಾ. ಆ ಜಾತಿ ಬೇಕು, ಆದರೆ ತಲೆಗೇರಬಾರದು. ಜನ್ಮ ಪ್ರಭೃತಿ ಕೈ ಶುದ್ಧೋ ಲಭೇತ್ ಜನ್ಮ ಫಲಂ ನರಃ ಶೋಭನಾ ಶೋಭನಂ ತರವಂ ಅಧಿಕಾರವಶಾತ್ ಸ್ವಕಂ. ಓಹೋ, ಹಾಗಾದರೆ ಜನ್ಮದಿಂದ ಬ್ರಾಹ್ಮಣ್ಯ ಬೇರೆ, ಸ್ವಾಭಾವಿಕವಾದ ಬ್ರಾಹ್ಮಣ್ಯ ಬೇರೆ. ಜನ್ಮದಿಂದ ಬಂದ ವರ್ಣಗಳ ಜೊತೆಗೆ ಸ್ವಾಭಾವಿಕವಾಗಿ ಬಂದ ವರ್ಣಗಳ ಜೊತೆಗೆ ಸಂಘರ್ಷ ಇದೆ. ಅದರಿಂದಾಗಿ ಅವನೇನು ಮಾಡಬೇಕು, ತನ್ನ ಮನಸ್ಸಮಾಧಾನ, ಒಳಗಿನ ಎತ್ತರ ಇವುಗಳನ್ನು ಗುರುತಿಸುವ ಮಟ್ಟಕ್ಕೆ ಏರಿ ಅಲ್ಲಿಂದ ಅವನು ಏನನ್ನಾದರೂ ಪಡಿತಾನೆ ಅಂತ ಆಯಿತು. ಹೀಗೆ ಮಹಾಭಾರತದಲ್ಲಿ ಜಾತಿ ಮತ್ತು ವರ್ಣಗಳ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳಿತು ಮಧ್ವಾಚಾರ್ಯರು. ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ಭಿದ್ಯತೆ ಅಂತ. 2 ತರಹದ ಬ್ರಾಹ್ಮಣ್ಯ ಇದೆ. ಒಂದು ಸ್ವಾಭಾವಿಕವಾದ ಬ್ರಾಹ್ಮಣ್ಯ, ಇನ್ನೊಂದು ಔಪಾಧಿಕವಾದದ್ದು ಬ್ರಾಹ್ಮಣ್ಯ ಅಂತ ಸ್ಫುಟವಾಗಿ ಹೇಳಿತು ಮಧ್ವಾಚಾರ್ಯರು. ಕ್ಲಾರಿಟಿ ಇದೆ, ಗೊಂದಲ ಇಲ್ಲ ಆಚಾರ್ಯರಿಗೆ. ಬೇರೆಯವರಲ್ಲಿ ಇಲ್ಲದ ಗುಣ ಗೊಂದಲ ಅನ್ನೋದು ಬೇರೆಯವರಿಗುಂಟು, ಆಚಾರ್ಯರಿಗಿಲ್ಲ. ಇದಕ್ಕೆ ನಿರ್ಣಯವಾಗಿಯೂ ಅಲ್ಲಿ ಬರುತ್ತೆ. ಜನ್ಮ ಪ್ರಭೃತಿ ಕೈ ಶುದ್ಧ ಆಯಿತು. ಹುಟ್ಟಿದಂದಿನಿಂದ ಶುದ್ಧನಾಗಿ ಇರಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಲ್ಲವನ್ನ ಹೇಳಬೇಕು. ಮಹೇಶ್ವರ ಕರ್ಮ ಕುರ್ವನ್ನ ಲಿಪ್ಪೇತ ಆರ್ಜವೇನ ತಮಾಚರೇತ್ ಆತ್ಮೈವ ತಚ್ಛುಭಂ ಕುರ್ಯಾತ್ ಅಶುಭೇ ಯೋಜಯೇತ್ ಪರಾನ್. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಲೇಪಕ್ಕೆ ಒಳಗಾಗೋದಿಲ್ಲ. ಆತ್ಮೈವ ತಚ್ಛುಭಂ ಕುರ್ಯಾತ್, ತಾನು ಮಾಡಲಾಗುವ ಒಳಿತನ್ನು ತಾನೇ ಮಾಡಬೇಕು. ಅಧಿಕಾರದಲ್ಲಿ ಇರ್ತೇವೆ, ಕುತಂತ್ರಕ್ಕೆ ಕುತಂತ್ರವನ್ನು ನಾವು ಬಳಸಬೇಕಾಗತ್ತೆ. ಅವಾಗ ಬೇರೆಯವ್ರ ಕೈನಲ್ಲಿ ಮಾಡಿಸಬೇಕು. ಶಠೇಶು ಶಠವತ್ ಕುರ್ಯಾತ್ ಆರ್ಯೇಷು ರುಜುವದಾಚರೇತ್ ಆಪತ್ಸು ನಾವಸೀದೇಚ್ಛ ಘೋರಾನ್ ಸಂಗ್ರಾಮಯೇತ್ ಪರಾನ್. ಧೂರ್ತರಲ್ಲಿ ಧೂರ್ತತೆಯನ್ನು ಇಟ್ಕೊಳ್ಬೇಕು. ಇದು ಯಾವುದೋ ಒಂದು ಪೊಸಿಷನ್ಗೂ ಹೋದರೆ ಇದು ಲೋಕದಲ್ಲಿ ಬೇಕಿಲ್ಲ, ಅಂದರೆ ಕುಟುಂಬದ ನಡುವೆ ಬೇಕಿಲ್ಲ. ಈಗ ನಾವು ಹೇಗಾಗಿದ್ದೀವಿ ಅಂತಂದರೆ ಕುಟುಂಬದಲ್ಲಿ ಆ ಕುತಂತ್ರವನ್ನು ಮಾಡ್ತೇವೆ, ಹೊರಗಡೆ ಅದನ್ನು ಮಾಡಲ್ಲ. ಇದು ಮಹಾಭಾರತ ಹೇಳಿದ ಉಲ್ಟಾ. ಶಠೇಶು ಶಠವತ್ಕಾರಿ ಕುರ್ಯಾತ್ ಆರ್ಯೇಷು ರುಜುವದಾಚರೇತ್ ಆಪತ್ಸು ನಾವಸೀದೇತ. ಆಪತ್ತಿನಲ್ಲಿ ಕಂಗೆಡಬಾರದು. ಸಮಾನೇ ತರ್ವ ಕಾರ್ಯಾಣಿ ಕರ್ತುಂ ಪೂರ್ವಂ ತಮಾರಭೇತ್ ಅನರ್ಥಾ ಧರ್ಮ ಶೋಕಾಂಶ್ಚ ಯಥಾ ನ ಪ್ರಾಪ್ನುಯಾತ್ ಸ್ವಯಂ. ಅನರ್ಥ, ಅಧರ್ಮ, ಶೋಕ ಇವುಗಳು ಬರದಂತೆ ಕಾರ್ಯಾಚರಣೆಯನ್ನು ಮಾಡಬೇಕು. ಏವಂ ವೃತ್ತಂ ತಮಾಸಾದ್ಯ
ಗೃಹಮಾಶ್ರಿತ್ಯ ಮಾನವಾಃ ನಿರಾಹಾರ ನಿರುದ್ವೇಗಾ ಪ್ರಾಪ್ನುವಂತ್ಯುತ್ತಮಾಂ ಗತಿಂ. ಈ ರೀತಿಯಾದ ನಡೆ ಇತ್ತು ಅಂದರೆ ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಇದು ಗೃಹಸ್ಥರಿಗೆ ಬೇಕೇ ಬೇಕಾದದ್ದು. ಏವಂ ಗೃಹರತೈರ್ನಿತ್ಯಂ ವರ್ತಿತವ್ಯಮಿತಿ ಶ್ರುತಿ. ಗೃಹಸ್ಥರು ಹೀಗೆ ಇರಬೇಕು ಅಂತ ವೇದ ಸಂಪ್ರದಾಯಗಳು. ಇದು ಸ್ಥಿತಿ. ಇನ್ನೇನು ಬೇಕು? ಆಗ ಉಮಾ ಹೇಳ್ತಾಳೆ, ಭುಂಜಾನ ವಿವಿಧಾನ್ ಭೋಗಾನ್ ದೃಶ್ಯಂತೆ ನಿರುಪದ್ರವಾ ಅಪರೇ ಕ್ಲೇಶ ಸಂಯುಕ್ತಾ ದರಿದ್ರಾ ಭೋಗವರ್ಜಿತಾ. ಸ್ವಾಮಿ, ಒಂದು ಪ್ರಶ್ನೆ ಇದೆ. ಮನುಷ್ಯರಲ್ಲಿ ಕೆಲವರಿಗೆ ಒಳ್ಳೆ ಸಂಪತ್ತಿರುತ್ತೆ, ಅವರಿಗೆ ಯಾವ ತೊಂದರೆಯೂ ಇರೋದಿಲ್ಲ. ಇನ್ನು ಕೆಲವರು ಬಹಳ ಭೋಗಗಳನ್ನು ಅನುಭವಿಸ್ತಾರೆ, ಯಾವ ಉಪದ್ರವವೂ ಇರಲ್ಲ ಅವರಿಗೆ. ಅದೇ ಎಕ್ಸ್ಟ್ರೀಮ್ ಇನ್ನೊಂದು ಕಡೆ ಇರುತ್ತೆ. ಅಪರೇ ಕ್ಲೇಶ ಸಂಯುಕ್ತಾ, ವಿಪರೀತ ಕಷ್ಟಪಡ್ತಾ ಇರ್ತಾರೆ. ದರಿದ್ರಾಹ, ಬಡತನ ಇರುತ್ತೆ. ಭೋಗವರ್ಜಿತಾ, ಭೋಗ ಇರೋದಿಲ್ಲ. ಕಿಮರ್ಥಂ ಮಾನುಚೇ ಲೋಕೆ ನ ಸಮತ್ವೇನ ಕಲ್ಪಿತಾಃ ಏತತ್ ಶ್ರೋತುಂ ಮಹಾಭಾಗಾಃ ಮಹಾದೇವ ಕೌತೂಹಲಮತೀವ ಮೇ. ಮನುಷ್ಯ ಲೋಕದಲ್ಲಿ ಎಲ್ಲರೂ ಯಾಕೆ ಸಮವಾಗಿ ಇರೋದಿಲ್ಲ? ಇದನ್ನು ಕೇಳಲಿಕ್ಕೆ ನನಗೆ ಬಹಳ ಕುತೂಹಲ ಇದೆ ಅಂತ ಹೇಳುತ್ತಾರೆ. ಇದು ಎಲ್ಲ ಸಮಾಜವಾದಿಗಳು ಕೇಳುವ ಪ್ರಶ್ನೆ. ಮನುಷ್ಯರಲ್ಲಿ ಶ್ರೀಮಂತರಿರ್ತಾರೆ, ಕ್ಲೇಶ ಇರೋದಿಲ್ಲ, ಭೋಗಗಳನ್ನು ಅನುಭವಿಸ್ತಾರೆ, ಉಪದ್ರವ ಇರಲ್ಲ ಅವರಿಗೆ, ಚೆನ್ನಾಗಿರ್ತಾರೆ ಕೆಲವು ಮನುಷ್ಯರು. ಇನ್ನು ಕೆಲವು ಮನುಷ್ಯರು ವಿಪರೀತ ಕ್ಲೇಶ ಸಂಯುಕ್ತರಾಗಿರ್ತಾರೆ, ಬಡವರಿರ್ತಾರೆ, ಭೋಗ ಇರೋದಿಲ್ಲ. ಒಟ್ಟಾರೆ ಪ್ರಶ್ನೆ, ಮನುಷ್ಯ ಲೋಕದಲ್ಲಿ ಯಾಕೆ ಸಮವಾಗಿ ಇರೋದಿಲ್ಲ? ಇದು ಎಲ್ಲರಿಗೂ ಇರುವ ಪ್ರಶ್ನೆ. ವಿಶೇಷತಃ ಕಮ್ಯುನಿಸ್ಟ್ನವರು, ಸೋಷಲಿಸ್ಟರು, ಸಮಾಜವಾದಿಗಳು ಈ ಪ್ರಶ್ನೆಯನ್ನು ಕೇಳ್ತಾರೆ. ಅದರಿಂದ ಈ ಪ್ರಶ್ನೆ ಆಗಿದೆ, ಉತ್ತರವೂ ಇದೆ. ವಾಸ್ತವಿಕವಾಗಿ ಇದರ ನಂತರದ ಬೆಳವಣಿಗೆಯನ್ನು ಈಗಲೇ ನೋಡಿಬಿಡೋಣ. ಶಂಕರರು ಜಾತಿಯಿಂದ ಜಡ್ಜ್ ಮಾಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಹಾಗೇನಿಲ್ಲ, ಅದು ವಾಸ್ತವ ಬೇರೆಯೇ ಇದೆ. ಜಾತಿಯಿಂದ ಜಡ್ಜ್ ಮಾಡೋದಿಲ್ಲ, ಅವ್ರು ಮುಟ್ಟಿಸ್ಕೊಳ್ಳೋದೇ ಇಲ್ಲ, ಅಷ್ಟು ದೂರ ಇರ್ತಾರೆ. ಇನ್ನು ರಾಮಾನುಜೀಯರು ಜಾತಿಯ ಒಂದು ಬೇಲಿಯನ್ನು ಇಟ್ಕೊಳ್ಳದೇ ಇರೋದರಿಂದಾಗಿ ಅವರು ಬಹಳ ಶ್ರಮಪಟ್ಟಿದ್ದಾರೆ. ಅವರ ಶ್ರಾದ್ದದ ಮಂತ್ರಗಳಲ್ಲಿ ಅದನ್ನೆಲ್ಲ ನೋಡುತ್ತೇವೆ. ಎಷ್ಟರ ಮಟ್ಟಿಗೆ ಸೇಫ್ ಡಿಸ್ಟೆನ್ಸ್ ಇಟ್ಕೊಳ್ಬೇಕು ಅಂತ ಹೇಳಿ ನಾವೇ ತೀರ್ಮಾನ ಮಾಡಬೇಕಾದದ್ದು. ಆ ಕಾರಣದಿಂದ ಜಾತಿಯ ಬಗ್ಗೆ ಬಂದಾಗ ಮೂರೂ ಜನ ಮತಾಚಾರ್ಯರು ಕೂಡ ವಿಭಾಗ ಮಾಡಿಯೇ ಇದ್ದಾರೆ. ಅದು ಅನಿವಾರ್ಯವೂ ಕೂಡ. ಒಂದು ದೇವಸ್ಥಾನ ಅಂತ ಆಗುವಾಗ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆಯವರೆಗೂ ಎಲ್ಲರ ಪಾತ್ರವೂ ಇದೆ, ಎಲ್ಲ ಕಡೆಯೂ ಇದೆ. ಹೇಗೆ ಶೃಂಗೇರಿಯಲ್ಲಿದೆಯೋ, ಹೇಗೆ ಕಟೀಲಿನಲ್ಲಿದೆಯೋ, ಹೇಗೆ ಉಡುಪಿಯಲ್ಲಿದೆಯೋ, ಹಾಗೆ ಮೇಲ್ಕೋಟೆಯಲ್ಲಿಯೂ ಇದೆ. ಎಲ್ಲ ಕಡೆ ಇದೆ. ಹಾಗೆ ಮಾಡಿಲ್ಲ,
ಇಲ್ಲ ಇವರು ಸೇರಿಸ್ಕೊಂಡಿಲ್ಲ ಇವರು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ನಮ್ಮ ಮಿತಿಯಲ್ಲಿ ಆ ಥರದ್ದೇನೋ ಒಂದು ಕಹಿ ಆಗಿರಬಹುದು, ಎಲ್ಲರಿಗೂ ಆಗಿರಬಹುದು. ಶಂಕರರ ಮತ್ತು ಶಾಂಕರರ ಕಡೆಯಿಂದಲೂ ಕೆಲವೊಂದು ಕಹಿಗಳಾಗಿರಬಹುದು, ಅದು ಅವರಿಗೆ ಸಂಬಂಧಪಟ್ಟ ಹಾಗೆ. ನೀವು ಯಾರ ಹತ್ರ ಇರ್ತೀರಾ ಅವರಿಂದ ಕಹಿ ಅನುಭವವೂ ಆಗಿರುತ್ತೆ, ಸಿಹಿ ಅನುಭವವೂ ಆಗಿರುತ್ತೆ. ಅದರಿಂದಾಗಿ ಆಚಾರ್ಯರನ್ನ ಸಂಕುಚಿತ ಬುದ್ಧಿ ಅಂತ ಹೇಳಲಿಕ್ಕೆ ಅದು ಕಾರಣ ಬೇರೆ ಬೇರೆ ಉಂಟು. ಎಲ್ಲರದ್ದು ಹಾಗೆ ನೀವು ಹತ್ತಿರ ಹೋಗಿ ನೋಡಿದ್ರೆ ಹೀಗೆ ಅಂತ ಅನ್ಸುತ್ತೆ. ಎಫೆಕ್ಟ್ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್. ನಮ್ಮ ಹತ್ರ ನಮ್ಮ ಜೊತೆಗಿರುವವರು ಯಾರೇ ಆದರೂ ಮನುಷ್ಯರೇ ತಾನೆ, ಅವ್ರದ್ದು ಆ ಕಾಲದ ಏನೋ ಸಮಸ್ಯೆಗಳಿರುತ್ತೆ. ನಾನು ಯಾಕೆ ಹೇಳಿದೆ ಅಂತಂದರೆ ಎಲ್ಲ ಸಮವಾಗಿ ಯಾಕಿರೋದಿಲ್ಲ ಅಂತ. ನ್ಯಾಯತಸ್ತ್ವಂ ಮಹಾಭಾಗೆ ಶ್ರೋತು ಕಾಮಾಸಿ ಭಾಮಿನಿ. ನೋಡಿ, ಆದಿಸರ್ಗೆ ಪುರಾ ಬ್ರಹ್ಮ ಸಮತ್ವೇನ ಅಸೃಜತ್ ಪ್ರಜಾ. ಮೊದಲ ಸೃಷ್ಟಿಯಲ್ಲಿ ಬ್ರಹ್ಮದೇವರು ಎಲ್ಲರನ್ನ ಸಮವಾಗಿಯೇ ಸೃಷ್ಟಿ ಮಾಡಿದರು. ನಿತ್ಯನ್ನ ಭವತೋ ಯಸ್ಯ ರಾಗದ್ವೇಷೌ ಪ್ರಜಾಪತೆ ತದಾ ತಸ್ಮಾತ್ ಸುರಾಸ್ತರವೇ ಬಭೂವು ಸಮತೋ ನರಾಹ. ರಾಗದ್ವೇಷಾದಿಗಳು ಯಾರಿಗೆ ಇರೋದಿಲ್ಲ ಅವರೆಲ್ಲ ದೇವತೆಗಳಾದರು, ದೇವತೆಗಳ ಸ್ಥಾನವನ್ನು ಹೊಂದಿದ್ರು. ನರರು ಮನುಷ್ಯರು ನೋಡಿ, ಸಮತಃ ನರಾಹ, ಮನುಷ್ಯರೆಲ್ಲ ಸಮ ಆದರು. ಯಾಕೆಂದರೆ ರಾಗದ್ವೇಷಾದಿಗಳು ಇಲ್ಲದೆ ಇರೋದ್ರಿಂದ. ರಾಗದ್ವೇಷ ಇಲ್ಲದೆ ಇರೋದ್ರಿಂದ ಸಮತ್ವ ಬರಬೇಕೇ ವಿನಃ ಸ್ಥಾನದಿಂದ ಸಮತ್ವ ಅನ್ನೋದು ಸಾಧ್ಯವೇ ಇಲ್ಲ. ರಾಗದ್ವೇಷಾದಿಗಳು ಇದೆಯಾ ಇಲ್ವಾ ಅಂತ ಒಳಗಡೆಯೇ ನೋಡಬೇಕಾದದ್ದು, ಹೊರಗಡೆ ಅಲ್ಲ. ಏವಂ ಸಂವರ್ತಮಾನೇತು ಯುಗೆ ಕಾಲ ವಿಪರ್ಯಯಾತ್ ಕೇಚಿತ್ ಪ್ರಪೇದಿರೇ ತತ್ರ ವಿಷಮಂ ಬುದ್ಧಿ ಮೋಹಿತಾ. ಹೀಗೆ ಯುಗ ಆಯಿತು, ಕಾಲದ ಬದಲಾವಣೆ ಆಯಿತು. ಕಾಲದ ಬದಲಾವಣೆ ಆದಮೇಲೆ ವಿಷಮಂ, ಕೆಲವೊಬ್ಬರು ಉಲ್ಟಾ ಹೋಗಲಿಕ್ಕೆ ಶುರು ಮಾಡಿದ್ರು, ಬುದ್ಧಿಮೋಹಿತರಾಗಿ. ಆಗ ಏನಾಯಿತು? ಸಮಸ್ಯೆ ಆಯಿತು. ಎಲ್ಲರೂ ಒಂದೇ ತರಹ ಇದ್ದಾಗ, ರಾಗದ್ವೇಷಾದಿಗಳಿಲ್ಲದೆ ಇದ್ದಾಗ, ಒಬ್ಬ ಹಾಗೆ ಮಾಡದವ, ರಾಗದ್ವೇಷಾದಿಗಳಿಂದ ಕೂಡಿರುವವ, ಮೊದಲು ತೊಂದರೆ ಮಾಡಿದವ, ಅವಾಗ ಸಮಸ್ಯೆ ಶುರು ಆಗತ್ತೆ. ಬ್ರಹ್ಮದೇವರ ಹತ್ರ ಹೋದ್ರಂತೆ ಎಲ್ಲ ಬ್ರಾಹ್ಮಣರು. ಕರ್ತುಂ ನಾರ್ಹಸಿ ದೇವೇಚ ಪಕ್ಷಪಾತಂ ತ್ವಮೀದೃಚಂ ಪುತ್ರಭಾವೇ ಸಮೇ ದೇವ ಕಿಮರ್ಥಂತೆ ಭವೇತ್ ಕಲಿಹಿ. ಓ ದೇವರೇ, ಬ್ರಹ್ಮದೇವನೇ, ಈ ರೀತಿ ಪಕ್ಷಪಾತ ಮಾಡಬಾರದು. ನಿನಗೆ ಎಲ್ಲರೂ ಪುತ್ರರಲ್ವಾ? ಅವನೊಬ್ಬ ತಪ್ಪು ಮಾಡಿರಬಹುದು, ಅವನನ್ನು ಯಾಕೆ ದೂರ ಇಟ್ಟೆ ಅಂತ ಕೇಳಿದ್ರಂತೆ. ಅಂದರೆ ಇವತ್ತು ನಾವು ತಪ್ಪು ಮಾಡ್ತೇವೆ, ನಮ್ಮನ್ನು ದೂರ ಇಡಬೇಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಸಮಸಮಾಜ ಅಂದರೆ ಅವ್ರ ಕಲ್ಪನೆಯಲ್ಲಿ ಹಾಗೆ, ನಾವು ತಪ್ಪು ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡಿ ಅಂತ ಅಷ್ಟೆ. ವಿಷಮ ಸಮಾಜ ಇನ್ನೂ ನಮಗೆ ಒದಗಿಲ್ಲ. ವಿಷಮ ಸಮಾಜ ನಮಗೆ ಒದಗಿಲ್ಲ. ಆದರೆ ವಿಷಮ ಸಮಾಜ ಅಂತನ್ನೋದೇನಿದೆ ಅದು ಇದೆ, ಈಗಾಗಲೇ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ಭಾರತೀಯರಿಗೆ ಇನ್ನೂ ವಿಷಮ ಸಮಾಜದ ಅನುಭವ ಆಗಿಲ್ಲ, ವಿಷಮತೆಯ ಅನುಭವ ಆಗಿಲ್ಲ. ಅವರು ನನ್ನನ್ನು ಮುಟ್ಟಿಸ್ಕೊಳ್ಳೋಲ್ಲ, ಅವರು ನಮಗೆ ಮೊದಲನೇ ಪಂಕ್ತಿಲಿ ಊಟ ಹಾಕಲ್ಲ. ಇವುಗಳನ್ನೆಲ್ಲ ನಾವು ಘಾತುಕತನ, ಇವುಗಳನ್ನೆಲ್ಲ ತುಳಿತ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ವಾಸ್ತವಿಕವಾಗಿ ಇದು ತುಳಿತವೂ ಅಲ್ಲ, ದಬ್ಬಾಳಿಕೆಯೂ ಅಲ್ಲ, ಏನೂ ಅಲ್ಲ.
ಅವ್ರಿಗೊಂದು ಭ್ರಮೆ ಇದೆ, ಸಣ್ಣ ಭ್ರಮೆ. ಆ ಭ್ರಮೆಯಿಂದ ಕೆಲವೊಮ್ಮೆ ಸಮಸ್ಯೆಯೂ ಆಗಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಆಗಿರಬಹುದು. ಆದರೆ ನಾವು ಇವತ್ತೇನು ಅಂದ್ಕೊಳ್ತಾ ಇದ್ದೇವೆ, ಅವರು ಊಟ ಮಾಡ್ತಾ ಇದ್ದಾರೆ ಒಳಗಡೆ, ಅದರಿಂದಾಗಿ ತಾರತಮ್ಯ, ಅದು ದಬ್ಬಾಳಿಕೆ, ಹೀಗೆಲ್ಲ ನಾವು ಅಂದ್ಕೊಳ್ತಾ ಇರೋದು. ನಮ್ಮ ಈ ಒಂದು ಚಿಂತನೆಯನ್ನೇ ಬೇರೆ ಮಾಡಬೇಕು. ನಮಗೆ ಇವಾಗಿರೋದು ಅದು, ಎಲ್ಲ ಸಮ ಆಗಬೇಕು. ಅಂದರೆ ತಪ್ಪು ಮಾಡಿದವರನ್ನೂ ಕೂಡ ನೀವು ಶಿಕ್ಷೆ ಕೊಡಬಾರದು. ಈ ರೀತಿ ಮೊದಲು ಬ್ರಹ್ಮದೇವರ ಹತ್ರ ಆರ್ಗ್ಯೂ ಮಾಡಿದವರೇ ಬ್ರಾಹ್ಮಣರು, ನೆನಪಿರಲಿ. ಏವಮೇತೈರುಪಾಲಬ್ಧ ಬ್ರಹ್ಮಾವಚನಮಬ್ರವೀತ್. ಆಗ ಬ್ರಹ್ಮದೇವರು ನಕ್ಕು ಹೇಳಿದರಂತೆ, ಯೂಯಂ ಅಬ್ರೂತಮೇದೋಚಂ ಸ್ವಕೃತಂ ಸ್ಮರಥ ಪ್ರಜಾ. ಎಲೈ ಪ್ರಜೆಗಳೇ, ನನ್ನನ್ನು ಬೈಬೇಡ್ರಿ, ನಿಮ್ಮ ದೋಷವನ್ನು ನೀವು ನೆನಪಿಸಿಕೊಳ್ಳಿ ಅಂದ್ರಂತೆ ಬ್ರಹ್ಮದೇವರು. ಯುಷ್ಮಾಭಿರೇವ ಯುಷ್ಮಾಕಂ ಗ್ರಥಿತಂ ಹಿ ಶುಭಾಶುಭಂ. ಒಳಿತನ್ನು ಕೆಡುಕನ್ನು ನೀವೇ ಹೊಂದಿದ್ದೀರ, ನಾನು ನಿಮ್ಮಲ್ಲಿ ಹಾಕಿದ್ದಲ್ಲ. ನೀವು ಮಾಡಿದ್ದನ್ನು ತೋರಿಸಿದಾಗ ಸಿಟ್ಟು ಬರುತ್ತೆ. ಯಾದೃಶಂ ಕುರುತೆ ಕರ್ಮ ತಾದೃಶಂ ಫಲಮಶ್ನುತೆ ಸ್ವಕೃತಸ್ಯ ಫಲಂ ಭುಂಕ್ತೆ ನಾನ್ಯಸ್ತದ್ಭೋಕ್ತುಮರ್ಹತಿ. ಯಾರು ಯಾವ ರೀತಿಯ ಕರ್ಮವನ್ನು ಪಡಿತಾರೋ, ಯಾರು ಯಾವ ರೀತಿಯಾದ ದೋಷವನ್ನು ಮಾಡ್ತಾರೋ ಆ ತರಹದ ಫಲ. ಸ್ವಕೃತಸ್ಯ ಫಲಂ ಭುಂಕ್ತೆ. ಅವನು ಮಾಡಿದ ಕರ್ಮವನ್ನು ಅವನೇ ಉಣ್ಣುತ್ತಾನೆ, ಬೇರೆಯವರು ಉಣ್ಲಿಕ್ಕೆ ಅವಕಾಶ ಇಲ್ಲ. ಏವಂ ತಂಬೋಧಿತಾಸ್ತೇನ ಕಾಲಕರ್ತ್ರ ಸ್ವಯಂಭುವ ಪುನರ್ನಿವೃತ್ಯ ಕರ್ಮಾಣಿ ಶುಭಾನ್ಯೇವ ಪ್ರಪೇದಿರೇ. ಇಷ್ಟೇ ಸಾಕಾಯಿತು ಅವರಿಗೆ, ಒಂದೇ ಉತ್ತರ ನೋಡಿ. 2 ಶ್ಲೋಕದ ಉತ್ತರ ಬ್ರಹ್ಮದೇವರದ್ದು, ಒಂದು 36, ಇನ್ನೊಂದು 37. ನನ್ನನ್ನು ಬೈಬೇಡಿ, ನಿಮ್ಮ ದೋಷವನ್ನು ನೆನಪಿಸಿಕೊಳ್ಳಿ, ಒಳಿತು ಮತ್ತೆ ಕೆಡಕು ನಿಮ್ಮಿಂದಲೇ ಆಗಿರೋದು. ಯಾದೃಚಂ ಕುರುತೆ ಕರ್ಮ ತಾದೃಚಂ ಫಲಮಾಶ್ನುತೆ ಅಂತ. ಯಾವ ರೀತಿ ಕರ್ಮ ಮಾಡ್ತಾನೋ ಆ ರೀತಿ ಫಲ ಅನುಭವಿಸ್ತಾನೆ. ತಾನು ಮಾಡಿದ ಕೆಲಸದ ಫಲವನ್ನು ತಾನೇ ಅನುಭವಿಸ್ತಾನೆ, ವಿನಃ ಬೇರೆಯವರಲ್ಲ. ಪುನರ್ನಿವೃತ್ಯ ಕರ್ಮಾಣಿ ಶುಭಾನ್ಯೇವ ಪ್ರಪೇದಿರೇ. ಆದ್ದರಿಂದ ನೀವು ನನ್ನನ್ನು ಬೈಬೇಡಿ ಅಂತ ಹೇಳಿದಾಗ ಮತ್ತೆ ನಿವೃತ್ಯ ಕರ್ಮಾಣಿ ಮರಳಿ ಹೋಗಿ ಒಳ್ಳೆ ಶುಭ ಕರ್ಮಗಳನ್ನು ಮಾಡಿದರು. ಅವ್ರಿಗಷ್ಟೇ ಗೊತ್ತಾಯ್ತು, ಅವ್ರಿಗಷ್ಟೇ ಅವತ್ತಿನ ಕಾಲದಲ್ಲಿ ಅಷ್ಟು ಸಾಕಿತ್ತು ಉತ್ತರ. ಏವಂ ವಿಜ್ಞಾತ ತತ್ವಾಸ್ತೆ ದಾನ ಧರ್ಮಪರಾಯಣ ಶುಭಾನಿ ವಿಧಿವತ್ ಕೃತ್ವ ಕಾಲಧರ್ಮಂ ಗತಃ ಪುನಃ. ಈ ರೀತಿ ತತ್ವವನ್ನು ತಿಳಿದು ದಾನ ಧರ್ಮ ಪರಾಯಣರಾಗಿ ಶುಭಗಳನ್ನು ಮಾಡಿದ್ರು. ಇಲ್ಲಿ ಜಾತಿಯಿಂದ ಯಾವತ್ತು ಜಡ್ಜ್ ಮಾಡಲ್ಲ, ಅವರು ಮಡಿ ಅಂತಾರೆ. ಅವರು ಮಡಿ ಅಂತ ಹೇಳಿ ದೂರ ಇಡ್ತಾರೆ ವಿನಃ ಮುಕ್ತಿಯೋಗ್ಯರಲ್ಲ ಅಂತ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನಾವು ಬಹಳ ವಿಸ್ತಾರ ದರ್ಶನ ಅಂತ ಅಂದುಕೊಂಡಿರುವ ದರ್ಶನಗಳು ಕೆಲವು ಯಾವುದು ಅಂತ ನಾನು ಹೇಳಲ್ಲ, ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಹೇಳುತ್ತೆ. ಬ್ರಾಹ್ಮಣರಾದವರಿಗೆ ಮಾತ್ರ ಮೋಕ್ಷ ಅಂತ ಹೇಳುವ ಒಂದು ಫಿಲಾಸಫಿ ಇದೆ. ಅದೆಲ್ಲ ಬಹಳ ದೊಡ್ಡದು ಅಂತ, ಅದೆಲ್ಲ ಬಹಳ ಬ್ರಾಡ್ ಮೈಂಡೆಡ್ ಅಂತ ಅಂದ್ಕೊಂಡಿದ್ದಾರೆ ಜನ. ಆದರೆ ನೀವು ಒಳಗಡೆ ಹೋದರೆ ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಹೇಳುವ ಮಾತು ಬರುತ್ತೆ. ಅದರಿಂದ ಮಡಿಯನ್ನು ನೋಡಿ ತತ್ವಶಾಸ್ತ್ರ ಅಂತ ಅಂದ್ಕೊಳ್ಬೇಡಿ. ನಾವು ನಮ್ಮಲ್ಲಿಯೂ ಹಾಗೆ ಇದ್ದಾರೆ, ಮಡಿಯೇ ತತ್ವಶಾಸ್ತ್ರ ಅಂತ ಅಂದ್ಕೊಂಡ ಜನ ಇದ್ದಾರೆ. ಇನ್ನು ಇವ್ರ ಮಡಿಯೇ ಇವ್ರ ತತ್ವಶಾಸ್ತ್ರದ ಪ್ರತೀಕ ಅಂತ ನೀವು ಅಂದ್ಕೊಳ್ಬೇಡಿ. ವಾಸ್ತವಿಕವಾಗಿ ಅದು ಅವ್ರದ್ದು ಸಣ್ಣ ಅಜ್ಞಾನ, ಅದನ್ನು ಒಪ್ಕೊಳ್ಳೋಣ. ಆದರೆ ಮುಕ್ತಿಗೆ ಯೋಗ್ಯರು ಮುಕ್ತಿಗೆ ಅಯೋಗ್ಯರು ಅಂತ ಯಾರು ಡಿಸೈಡ್ ಮಾಡಲ್ಲ, ಯಾರು ಎಂತಹ ಮಡಿವಂತನೂ ಮಾಡಲ್ಲ ಹಾಗೆ.
ಸ್ವಕೃತಂ ತು ನರಸ್ತಸ್ಮಾತ್ ಅಪರೇ ಧರ್ಮಕಾಮೇಭ್ಯ ನಿವೃತ್ತಾಶ್ಚ ಶುಭೇ ಕ್ಷಣೆ ಕದರ್ಯಾ ನಿರನುಕ್ರೋಚಾ ಪ್ರಾಯೇಣ ಆತ್ಮಪರಾಯಣ. ಇನ್ನು ಕೆಲವರು ಧರ್ಮದ ಕಾಮದಿಂದಲೇ ಆಚೆ ಬಂದು ಕರುಣೆಯೇ ಇಲ್ಲದೆ ಹಿಂಸೆ ಮಾಡ್ತಾ ಇದ್ರು. ಇಷ್ಟು ತಿಳ್ಕೊಂಡ್ರು ಕೂಡ ತಾದೃಚ ಮರಣಂ ಪ್ರಾಪ್ತಾ ಪುನರ್ಜನ್ಮ ನಿಚೋಭನೆ ದರಿದ್ರ ಕ್ಲೇಶ ಭೂಯಿಷ್ಠಾ ಭವಂತ್ಯೇವ ನ ತಂಚಯ. ಅಂಥವರು ಮರಣವನ್ನು ಹೊಂದಿ ದರಿದ್ರರು ಕ್ಲೇಶ ಭೂಯಿಷ್ಠರೂ ಆಗ್ತಾರೆ. ಅದರಿಂದಾಗಿ ಸಂಶಯವಿಲ್ಲ. ಇದು ವಾಸ್ತವ. ಇವತ್ತು ಜನರು ಪ್ರತ್ಯಕ್ಷವಾಗಿ ಕೆಟ್ಟವರಿಗೆ ಸಹಕಾರ ಮಾಡಿ ಕೆಟ್ಟದ್ದನ್ನು ಮಾಡಿಲ್ಲ ಅಂತ ಹೇಳಿ ಅವರು ನಿರಪರಾಧಿಗಳು ಅಂತ ವಾದ ಮಾಡುವ ಜನ ಇದ್ದಾರೆ. ಈಗ ನೋಡಿ, ಪ್ಯಾಲೆಸ್ಟೈನ್ನಲ್ಲಿ ಉಗ್ರರಿಗೆ ಯಾರು ಆಸರೆ ಕೊಟ್ಟಿದ್ರು ಅವರನ್ನು ಹೊಡೆದು ಹಾಕಿದ್ರೆ ಅವರೇನು ಮಾಡಿಲ್ಲ. ಹೌದು, ಆದರೆ ಆ ಕೆಲಸ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ನಾವೀಗ ಗಣನೆಗೆ ತಗೊಳ್ಳಲ್ಲ. ಇದು ಪ್ರಾಬ್ಲಮ್. ಅದೇ ರೀತಿ ಪ್ರತಿಯೊಂದು ವಿಚಾರವೂ ಕೂಡ ಅಷ್ಟೆ. ನಾವು ಬಡತನ ಇದೆ, ಈ ಕಾಲದಿಂದ ಇದೆ, ಈ ಹುಟ್ಟಿನಿಂದ ಇದೆ, ಅಷ್ಟೇ ನೋಡ್ತಾ ಇದ್ದೇವೆ. ಅವರ ಮನೋಭಾವ ಯಾವ ರೀತಿ ಇರುತ್ತೆ, ಆ ಮನೋಭಾವದಿಂದ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಇವುಗಳನ್ನೆಲ್ಲ ನೋಡೋದಿಲ್ಲ. ಅಷ್ಟು ಆಳ ಯಾರಿಗೂ ಬೇಕಿಲ್ಲ. ನಮ್ಮ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಅತ್ಯಂತ ಸಮಸ್ಯೆ. ಆದ್ದರಿಂದ ತಾದೃಶ ಮರಣಂ ಪ್ರಾಪ್ತಾ ಪುನರ್ಜನ್ಮನಿ ಚೋಭನೆ ದರಿದ್ರಾ ಕ್ಲೇಶಭೂಯಿಷ್ಠಾ ಭವಂತ್ಯೇವ ನ ತಂಚಯ. ಮಾನುಷೇಶ್ವಥ ಏಕೇಚಿತ್ ಧನಧಾನ್ಯ ಸಮನ್ವಿತಾ ಭೋಗಹೀನ ಪ್ರದೃಶ್ಯಂತೆ ಸರ್ವಭೋಗೇಶು ಸತ್ಸ್ವಪಿ. ಇದು ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಜೊತೆಗೆ ಕೂತು ತಿನ್ನಲಿಕ್ಕೆ ಸಾಧ್ಯವಾಗದವರು ಇನ್ನು 12 ವರ್ಷಗಳ ಕಾಲ ಗುರುಕುಲದಲ್ಲಿ ಜೊತೆಗಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಅವಾಗೆಲ್ಲ ಹಾಗಿರಲಿಲ್ಲ. ವಾಸ್ತವಿಕವಾಗಿ ಸಹಭೋಜನ ಇತ್ತು. ಆದರೆ ಆಮೇಲೆ ಸಹಭೋಜನಕ್ಕೆ ಕೆಲವೊಂದು ಇಲ್ಲ, ನಮ್ಮ ತರಹನೇ ನೀವು ಇರಬೇಕು ಅಂತ ಹೇಳ್ಕೊಳ್ಳೋದಿತ್ತು. ಅದರಿಂದ ಜೊತೆಗೆ ಕೂತು ತಿಂತಾ ಇದ್ರು. ನಿಮ್ಮ ಜೊತೆಗೆ ನಾವು ಕೂತು ತಿನ್ನಲ್ಲ, ನಾವು ನಿಷಿದ್ಧವಾದದ್ದನ್ನು ತಿಂತೇವೆ ಅಂತ ಹೋದವರನ್ನ ಆ ಪ್ರಶ್ನೆ ಕೇಳಬೇಕು. ಎಲ್ಲರಿಗೂ ಕೂಡ ರಾಮಾಯಣ ಮಹಾಭಾರತಗಳ ಚಿಂತನೆ ಇದ್ದೇ ಇತ್ತು. ರಾಮಾಯಣ ಮಹಾಭಾರತಗಳ ಚಿಂತನೆ ಎಲ್ಲರಿಗೂ ಕಾಮನ್ ಆಗಿತ್ತು. ಆ ತರಹ ಇದು ಹೇಳ್ತೇನೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದು ಈಗ ಅಪರೂಪ ಆಗಿದೆ. ಆಮೇಲೆ ಸಹಪಂಕ್ತಿಗೆ ಇರಬೇಕಾದ ನಿಯಮಗಳನ್ನು ಪಾಲನೆ ಮಾಡೋದು ಈಗ ಅಪರೂಪ ಆಗಿದೆ. ಅದರಿಂದಾಗಿ ತಪ್ಪುಗಳು ಎರಡೂ ಕಡೆಯೂ ನಡೆದಿದೆ. 12 ವರ್ಷ ಗುರುಕುಲದಲ್ಲಿ ಜೊತೆಗೆ ಹಾಕಿರಬೇಕು, ಸಂಜೆ ಬಂದು ಕೇಳ್ಕೊಂಡು ಹೋಗ್ಬಹುದು, ಅದಲ್ಲ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ನೋಡೋದಾದರೆ, ನಾವು ಎಲ್ಲರಿಗೂ ಪೇಜಾವರ ಸ್ವಾಮಿಗಳ ಅನುಮತಿಯಂತೆ, ಪೇಜಾವರ ಸ್ವಾಮಿಗಳ ಆಶಯದಂತೆ ಸಹಪಂಕ್ತಿ ಆಗ್ತಾ ಇದೆ. ನೀವೇ ಸಹಪಂಕ್ತಿಯಲ್ಲಿಯೂ ಕೂತು ಭೋಜನ ಸ್ವೀಕಾರ ಮಾಡಿದ್ದೀರಾ. ಬೇರೆ ಯಾರಿಗೂ ಆಗಲಿಲ್ಲ ಅಂತಂದರೆ ಅವರು ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಇದು ನಾನು ಅನಿವಾರ್ಯವಾಗಿ ಹೇಳಬೇಕಾಯ್ತು. ಅದರಿಂದಾಗಿ ಅದನ್ನು ಬಿಡಿ, ಅದನ್ನು ಬಿಟ್ಟು ಬನ್ನಿ. ಮಾನುಷೇಶ್ವಥಯೇ ಕೇಚಿತ್ ಧನಧಾನ್ಯತಮನ್ವಿತಾ ಭೋಗಹೀನ ಪ್ರದೃಶ್ಯಂತೆ ಸರ್ವಭೋಗೇಶು ಸತ್ಸ್ವಪಿ. ಇದಾದ ಮೇಲೆ ಪಾರ್ವತಿ ಕೇಳ್ತಾಳೆ, ಮನುಷ್ಯರಲ್ಲಿ ಕೆಲವರು ಧನಧಾನ್ಯದಿಂದ ಕೂಡ್ಕೊಂಡಿರ್ತಾರೆ, ಭೋಗಹೀನಾ, ಎಲ್ಲ ಹಣ ಇರುತ್ತೆ, ಧಾನ್ಯ ಇರುತ್ತೆ, ಆದರೆ ಭೋಗ ಮಾಡೋ ಬುದ್ಧಿನೇ ಇರಲ್ಲ. ಸರ್ವಭೋಗೇಶು ಸತ್ಸ್ವಪಿ.
ಅವ್ರಿಗೆ ಏನ್ರಿ ಪ್ರಾಬ್ಲಮ್ಮು? ಹಣ ಇದೆ, ಧಾನ್ಯ ಇದೆ, ಎಲ್ಲ ಭೋಗಗಳೂ ಇದೆ, ಊಟ ಮಾಡಲಿಕ್ಕೆ ಪ್ರಾಬ್ಲಮ್. ಅಥವಾ ಯಾವುದೇ ಭೋಗ ಮಾಡೋದಿಲ್ಲ, ಅದೇನೋ ಜಿಪುಣತನ. ಯಾಕೆ ಹಾಗೆ ಮಾಡ್ತಾರವರು? ಪರೈ ಸಂಚೋದಿತ ಧರ್ಮಂ ಕುರುವತೆ ನ ಸ್ವಕಾಮತಃ ಧರ್ಮ ಶ್ರದ್ಧಾಂ ಬಹಿಷ್ಕೃತ್ಯ ಕುರುವಂತಿ ಚ ರುದಂತಿ ಚ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಯಾರು ಗೊತ್ತಾ ಹಾಗೆ ಮಾಡಿದವರು? ಬೇರೆಯವರ ಬಲಾತ್ಕಾರಕ್ಕಾಗಿ ಧರ್ಮವನ್ನು ಮಾಡ್ತಾರೆ. ಧರ್ಮದಲ್ಲಿ ಶ್ರದ್ಧೆ ಇರೋದಿಲ್ಲ, ಒಳಗಡೆ ಹತ್ಕೊಂಡು ಮಾಡ್ತಾರೆ. ಅಯ್ಯೋ ಮಾಡಬೇಕಾ ಅಂತ ಅವರು ಹೇಳ್ತಾರೆ, ಅವ್ರು ಮಾಡ್ತಾರೆ, ಅವ್ರಿಗಾಗಿ ಧರ್ಮಾಚರಣೆ ಅಂತಾರೆ. ಜನರಿಗಾಗಿ ಧರ್ಮಾಚರಣೆ ಯಾರು ಮಾಡ್ತಾರೆ ಅವರು ಎಲ್ಲ ಭೋಗಗಳಿರುತ್ತೆ, ಅದನ್ನು ಭೋಗಿಸ್ಲಿಕ್ಕಾಗಲ್ಲ. ಎಂಥ ದುರಂತ! ಫಲಾನಿತಾನಿತಂ ಪ್ರಾಪ್ಯ ಭುಂಜತೇನ ಕದಾಚನ ರಕ್ಷಂತೋ ವರ್ಧಯಂತಶ್ಚ ಆಸತೆ ನಿಧಿಪಾಲವತ್. ನಿಧಿಪಾಲವತ್ ಆಸತೆ. ನಿಧಿ ಅಂತಂದ್ರೆ ಸಂಪತ್ತು. ಸಂಪತ್ತನ್ನ ರಕ್ಷಣೆ ಮಾಡುವವರು ಹಾಗಿರ್ತಾರೆ. ಅವರು ಅನುಭವಿಸಲ್ಲ. ಉಮಾ ಕೇಚಿದ್ಧನ ವಿಯುಕ್ತಾಶ್ಚ ಭೋಗಯುಕ್ತ ಮಹೇಶ್ವರ ರಕ್ಷಂತೋ ವರ್ಧಯಂತಶ್ಚ ತನ್ಮೇ ಚಂಸಿತುಮರ್ಹಸಿ. ಸ್ವಾಮಿ, ಕೆಲವೊಬ್ಬರಿಗೆ ಹಣ ಇರಲ್ಲ, ಆದರೆ ಬಹಳ ಭೋಗ ಇರುತ್ತೆ. ಅದು ಹೇಗೆ? ಮಹೇಶ್ವರ ಆನೃಚಂಚ ಪರಾಯೇತು ಧರ್ಮ ಕಾಮಾಶ್ಚ ದುರ್ಗತಾ ಪರೋಪಕಾರಂ ಕುರ್ವಂತಿ ದೀನಾನುಗ್ರಹ ಕಾರಣಾತ್. ಆನೃಚಂಚ ಪರಾಹ, ಕರುಣೆಯಿಂದ ಕೂಡಿರುವವರು, ಧರ್ಮಕಾಮರು. ಅವರು ಕಷ್ಟದಲ್ಲಿದ್ದರೂ ಬೇರೆಯವರಿಗೆ ಪರೋಪಕಾರವನ್ನು ಮಾಡುತ್ತಾರೆ, ಬೇರೆಯವ್ರಿಗೆ ಉಪಕಾರ ಮಾಡುತ್ತಾರೆ. ಬೇರೆಯವರಿಂದ ಅವರು ಹಣವನ್ನು ಕದಿಯುವುದಿಲ್ಲ. ಬೇರೆಯವರ ಹಣವನ್ನು ಪ್ರಾಮಾಣಿಕವಾಗಿ ಯಾರು ಕೊಡ್ತಾರೆ, ಹಣ ಇಲ್ಲ ಆದರೆ ಒಳಗಡೆಯಿಂದ ದಾನ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಅವರು ಹಣ ಇಲ್ಲದೆ ಹೋದರೂ ಭೋಗವನ್ನು ಅನುಭವಿಸುತ್ತಾರೆ. ಭಗವನ್ ದೇವದೇವೇಶ ತ್ರಿಯಕ್ಷರಷಭಧ್ವಜ ಮಾನುಷಾಸ್ತ್ರಿವಿಧಾ ದೇವ ದೃಶ್ಯಂತೆ ಸತತಂ ವಿಭೋ. ಇನ್ನೊಂದು ಪ್ರಶ್ನೆ ಇದೆ. 3 ತರಹದ ಜನರು ಇರ್ತಾರೆ. ಮಾನುಷಾಸ್ತ್ರಿವಿಧಾ ದೇವ ದೃಶ್ಯಂತೆ ಸತತಂ ವಿಭೋ. 3 ತರಹದ ಮನುಷ್ಯರು. ಆಸೀನಾಯೇವ ಭುಂಜಂತೆ, ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಉಣ್ಣುತ್ತಾರೆ. ಆಸೀನಾಯೇವ ಭುಂಜಂತೆ ಅಪರೇ ಯತ್ನಪೂರ್ವಂತು ಲಭಂತೆ ಭೋಗ ಸಂಗ್ರಹಂ. ಇನ್ನು ಕೆಲವರು ಪ್ರಯತ್ನಪೂರ್ವಕವಾಗಿ ಭೋಗವನ್ನು ಪಡಿತಾರೆ. 3ನೇಯವರಿದ್ದಾರೆ. ಒಬ್ಬರು ಏನು ಪ್ರಯತ್ನ ಪಡಲ್ಲ, ಭೋಗ ಸಿಗತ್ತೆ. ಇನ್ನು ಕೆಲವರು ಪ್ರಯತ್ನ ಪಟ್ಟು ಭೋಗ ಪಡಿತಾರೆ. ಅಪರೇ ಯತಮಾನಾಶ್ಚ ನ ಲಭಂತೇತು ಕಿಂಚನ. ಪ್ರಯತ್ನ ಪಟ್ಟರು ಭೋಗ ಸಿಗಲ್ಲ. ಇದ್ಯಾವ ಕರ್ಮಸ್ವಾಮಿ? ಏಕಾಗಿ ಹೀಗೆ ಹೇಳಿ ನಮಗೆ. ಮಹೇಶ್ವರ ನ್ಯಾಯತಸ್ತ್ವಂ ಮಹಾಭಾಗೆ ಶ್ರೋತು ಕಾಮಾಸಿ ಭಾಮಿನಿ. ನ್ಯಾಯತಃ ಹೇಳ್ತಾ ಇದ್ದೇನೆ, ಶಾಸ್ತ್ರ ಸಿದ್ಧವಾದ ವಿಚಾರವನ್ನು ಹೇಳ್ತೇನೆ, ಕೇಳು. ಯಾರು ದಾನ ಧರ್ಮ ಪರಾಯಣರಿದ್ದಾರೆ, ಸರಿಯಾದ ಪಾತ್ರದಲ್ಲಿ ದಾನವನ್ನು ಮಾಡುವವರು, ಅಭಿಗಮ್ಯ ಸ್ವಯಂ ತತ್ರ ಗ್ರಾಹಯಂತಿ ಪ್ರಸಾದ್ಯ ಚ, ಪಾತ್ರರನ್ನ ಹುಡುಕಿಕೊಂಡು ಹೋಗುವವರು. ಹುಡುಕಿಕೊಂಡು ಯಾರಿದ್ದಾರೆ ನೋಡೋಣ, ಅರ್ಹತೆ ಇರುವವರು ಯಾರಿದ್ದಾರೆ ಅಂತ ಹೇಳಿದರೆ ಅವರು
ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಅಯತ್ನತಃ ತಾನ್ಯೇವ ಫಲಾನಿ ಪ್ರಾಪ್ನುವಂತಿ, ಪ್ರಯತ್ನವೇ ಇಲ್ಲದೆ ಫಲವನ್ನು ಪಡಿತಾರೆ. ಆಸೀನ ಏವ ಭುಂಜಂತೆ ಅಪರೇ ಯೇ ಚ ದಾನಾನಿ ದದತ್ಯೇವ ಪ್ರಯಾಚಿತಾ. ಇನ್ನು ಕೆಲವರಿದ್ದಾರೆ ಬಹಳ ಬಲವಂತ ಮಾಡಿದ್ರೆ ದಾನ ಮಾಡ್ತಾರೆ. ಅಂಥವರು ಮುಂದಿನ ಜನ್ಮದಲ್ಲಿ ಸ್ವಲ್ಪ ಶ್ರಮ ಪಟ್ಟರೆ ಭೋಗ ಸಿಗತ್ತೆ. ಇನ್ನು ಕೆಲವರಿದ್ದಾರೆ ಯಾಚಿತ ಅಪಿ ಕೇಚಿತ್ತು ನ ದದತ್ಯೇವ ಕಿಂಚನ ಅಭ್ಯಸೂಯ ಪರಾಮರ್ತ್ಯಾ ಲೋಭೋಪಹತ ಚೇತತಃ. ವಿಪರೀತ ಜಿಪುಣರು, ಕೇಳಿದ್ರೂ ಕೊಡಲ್ಲ. ಅಂತಹವರು ಮುಂದಿನ ಜನ್ಮದಲ್ಲಿ ಪ್ರಯತ್ನ ಪಟ್ಟರೂ ಭೋಗ ಸಿಗಲ್ಲ. ನಾನುಕ್ತಂ ರೋಹತೆ ಸಸ್ಯಂ ತದ್ವದ್ದಾನ ಫಲಂ ವಿದುಹು. ಅನುಕ್ತಂ, ನೀವು ಬೀಜವನ್ನು ಬಿತ್ತದೆ ಫಲವನ್ನು ಪಡೆಯಲಾಗುವುದಿಲ್ಲ. ಅದೇ ರೀತಿ ದಾನವೂ ಕೂಡ. ಉಮಾ ಭಗವನ್ ಭಗನೇತ್ರಜ್ಞ ಕೇಚಿದ್ವಾರ್ಧಕ್ಯ ಸಂಯುತಾ ಅಭೋಗ ಯೋಗ್ಯ ಕಾಲೇತು ಭೋಗಾನ್ಶ್ಚೈವ ಧನಾನಿ ಚ ಲಭಂತೆ ಸ್ಥವಿರಾಭೂತಾ ಭೋಗೈಶ್ವರ್ಯಂ ಯತಸ್ತತಃ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತುಮರ್ಹಸಿ. ಓ ನಲ್ಲನೇ, ನನಗಿನ್ನೊಂದು ಪ್ರಶ್ನೆ ಇದೆ, ನೀವು ಹೇಳಬೇಕು. ಏನು? ಈಗ ಕೆಲವರಿಗೆ ಸಂಪತ್ತು ಬರುತ್ತೆ, ವಾರ್ಧಕ್ಯದಲ್ಲಿ ಬರುತ್ತೆ, ವಯಸ್ಸಾದ ಮೇಲೆ ಬರುತ್ತೆ. ಹಣ ಉಂಟು, ಭೋಗ ಉಂಟು, ಉಣ್ಲಿಕ್ಕಾಗಲ್ಲ. ಯಾಕೆ ಹೀಗೆ? ಅವರು ಪಡ್ಕೊಂಡದ್ದನ್ನು ಅವ್ರ ಮಕ್ಕಳು ಅನುಭವಿಸ್ಕೊಂಡು ಹೋಗ್ತಾರೆ. ಇವ್ರಿಗೇನು ಮಹತ್ವ ನೋಡಿದ್ಯಾ? ಇಷ್ಟೊಂದು ಕಷ್ಟದಿಂದ ಇದ್ರು, ಮೀರಿ ಮೇಲ್ಗಡೆ ಬಂದು ಕೋಟ್ಯಧೀಶ್ವರರಾದರು ಅಂತ. ಅವು ಇವ್ರದ್ದೇನು ಕರ್ಮ ಹೇಳಿ? ಹಂತತೆ ಕಥಯಿಷ್ಯಾಮಿ ಶೃಣುತತ್ವಂ ತಮಾಹಿತ ಧರ್ಮ ಕಾರ್ಯಂ ಚಿರಂ ಕಾಲಂ ವಿಸ್ಮೃತ್ಯ ಧನ ಸಂಯುತಾ. ಕೆಲವೊಬ್ಬರು ಧರ್ಮ ಕಾರ್ಯವನ್ನು ಚಿರಕಾಲ ಮರೆತು, ಹಣ ಇರುತ್ತೆ ಅವ್ರಿಗೆ, ಚಿರಕಾಲ ಮರೆತು ಪ್ರಾಣ ಹೋಗಲಿಕ್ಕೆ ಬಂದಾಗ ಒಂದು ಸ್ವಲ್ಪ ಧರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ದಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಅತೀತ ಯೌವನೇ ಕಾಲೇ ಸ್ಥವಿರತ್ವ ಉಪಾಗತಾ ಲಭಂತೆ. ಅವರ ಯೌವನ ಮುಗಿದ ಮೇಲೆ ಸಂಪತ್ತು ಬಂದರೆ ಅವನಿಗೆ ಆ ರೀತಿ ಆಗಿದೆ ಅಂತ ಅರ್ಥ. ಲಭಂತೆ ಪೂರ್ವದತ್ತಾನಾಂ ಫಲಾನಿ ಶುಭಲಕ್ಷಣೆ ಏತತ್ ಕರ್ಮ ಫಲಂ ದೇವಿ ಕಾಲಯೋಗಾದ್ಭವಚ್ಯುತ. ಈ ರೀತಿ ಹಿಂದೆ ಕೊಟ್ಟ ದಾನಗಳ ಫಲ ಹೀಗೆಲ್ಲ ವಿಭಿನ್ನವಾಗಿ ಬರುತ್ತೆ. ಮಹೇಶ್ವರ ವ್ಯಾಧಿಯೋಗ ಪರಿಕ್ಲಿಷ್ಟಾ ಯೇ ನಿರಾಚಾ ಸ್ವಜೀವಿತೆ. ಕೆಲವರು ಭೋಗದಿಂದ ಕೂಡಿರ್ತಾರೆ, ಆಗಲೇ ವ್ಯಾಧಿಯೂ ಇರುತ್ತೆ. ಭೋಗ ಇರುತ್ತೆ, ರೋಗದಿಂದ ಏನೂ ಅನುಭವಿಸ್ಲಿಕ್ಕಾಗಲ್ಲ. ಅವ್ರಿಗೇನು ಕಾರಣ? ಅದೇ ಕಾರಣ, ಅವರು ವ್ಯಾಧಿಗೆ ಬಂದಾಗ, ಸಾಯುವ ಮೊದಲು ವ್ಯಾಧಿಗೆ ಬಂದಾಗ ದಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥವ್ರು ಹೀಗೆ. ಭಗವನ್ ದೇವದೇವೇ ಚ ಮಾನುಚೇಶ್ವೇವ ಕೇಚನ ರೂಪಯುಕ್ತ ಪ್ರದೃಶ್ಯಂತೆ ಶುಭಾಂಕಾ ಪ್ರಿಯದರಚನಾ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತುಮರ್ಹಸಿ. ಆಗ ಪಾರ್ವತಿ ಕೇಳ್ತಾ ಇದ್ದಾಳೆ, ಸ್ವಾಮಿ, ಮಾನುಷರಲ್ಲಿ ಕೆಲವರು ರೂಪಯುಕ್ತ, ಒಳ್ಳೆ ರೂಪ ಇರುತ್ತೆ, ಶುಭಾಂಕಾ, ಒಳ್ಳೆಯ ಗುರುತುಗಳು, ಆಮೇಲೆ ಪ್ರಿಯದರತನ, ಅವ್ರನ್ನ ನೋಡುವ ಅಂತ ಅನ್ಸುತ್ತೆ. ಅಂದರೆ ರೂಪ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಮನಸ್ಸಿನಲ್ಲಿ ಪ್ರತಿಫಲಿತವಾಗುವ, ದೇಹದ ಮನಸ್ಸಿನಿಂದ ಪ್ರತಿಫಲಿತವಾಗುವ ಭಾವನೆಗಳು ದೇಹದ ಮೇಲೆ ಮೂಡಿದಾಗ ಅದನ್ನು ರೂಪ ಅಂತ ಅನ್ನೋದು. ಇಷ್ಟು ಮೂಗಿರಬೇಕು, ಇಷ್ಟು ಬಾಯಿ ಇರಬೇಕು, ಇಷ್ಟು ಕಣ್ಣಿರಬೇಕು ಅಂತಲ್ಲ. ರೂಪ ಅಂತ ಹೇಳಿದರೆ ಲಾವಣ್ಯ ಅಂತ ಹೇಳ್ತಾರಲ್ಲ, ಮನಸ್ಸಿನ ಒಳಗಡೆ ಒಂದು ಆನಂದ, ಒಂದು ತೃಪ್ತಿ
ತೃಪ್ತಿ ಇದ್ದಾಗ ಅದು ಮೋರೆಯಲ್ಲಿ ಪ್ರತಿಫಲಿಸುವ ರೀತಿ ಬೇರೆ. ಅವನ ಹತ್ರ ಇರಬೇಕು ಅಂತ ಅನ್ಸುತ್ತೆ. ಅವನು ಯಾವ ಕರ್ಮದಿಂದ ರೂಪ ಬರುತ್ತೆ, ಯಾವ ಕರ್ಮದಿಂದ ಅವನನ್ನು ನೋಡುವ ಅಂತ ಅನ್ಸುತ್ತೆ, ಅವನ ಹತ್ತಿರ ಇರುವ ಅನ್ಸುತ್ತೆ. ಅವನ ಹತ್ರ ಹೋಗ್ಬೇಕು ಅಂದ್ರೆ ಮನಸ್ಸಿಗೆ ಏನೋ ಒಂದು ಖುಷಿ, ಆ ಖುಷಿಯಲ್ಲೇ ಹೋಗ್ತೇವೆ ನಾವು ಅವ್ರನ್ನ ನೋಡಬೇಕು ಅಂತ. ಇದಕ್ಕೆ ಅವನು ಮೊದಲು ಏನು ಮಾಡಿರಬೇಕು ಅಂತ. ಹಂತತೆ ಕಥಯಿಷ್ಯಾಮಿ ಶೃಣು ತತ್ವಂ ತಮಾಹಿತ ಯೇ ಪುರಾ ಮಾನುಚಾದೇವಿ ಲಜ್ಜಾಯುಕ್ತ ಪ್ರಿಯಂ ವದಾಂ. ಯಾವ ಮನುಷ್ಯರು ಕೆಟ್ಟ ಕೆಲಸದಲ್ಲಿ ನಾಚಿಕೊಂಡು ಪ್ರಿಯವಾದದ್ದನ್ನು ನುಡಿಯುತ್ತಾ ಮಧುರವಾಗಿ ನುಡಿಯುತ್ತಾ ಅಮಾಂಸ ಭೋಜಿನಃ ಪ್ರಾಣಿದಯೆಯನ್ನು ಕೂಡಿಕೊಂಡು ಸದಾ ಪ್ರಾಣಿದಯಾಯುತಾ ಪ್ರತಿಕರ್ಮಪ್ರದಾಹ ಅಲಂಕಾರಾದಿಗಳನ್ನು ಬೇರೆಯವರಿಗೆ ದಾನ ಮಾಡೋದು, ಅಲಂಕಾರದ ಸಾಮಗ್ರಿಗಳನ್ನು ವಸ್ತ್ರದಾಹ ಧರ್ಮ ಕಾರಣಾತ್ ವಸ್ತ್ರವನ್ನು ದಾನ ಮಾಡುವವರು, ಭೂಮಿ ಶುದ್ಧಿಕರಾಹ ಭೂಮಿಯನ್ನು ಕೊಳೆ ಮಾಡದವರು, ಭೂಮಿಯನ್ನು ಶುದ್ಧಿಗೊಳಿಸುವವರು, ಅಗ್ನಿಪೂಜಕರು ಅವರು ರೂಪೇಣ ಸ್ಪೃಹಣೀಯಾಸ್ತು ಭವಂತಿ. ಬಟ್ಟೆ ದಾನ ಮಾಡಿದ್ರೆ ಒಳ್ಳೆ ರೂಪ ಬರುತ್ತೆ, ಪ್ರಾಣಿದಯ ಇದ್ರೆ ಒಳ್ಳೆ ರೂಪ ಬರುತ್ತೆ, ಭೂಮಿಯನ್ನು ಕೊಳೆ ಮಾಡದೆ ಹೋದರೆ ಒಳ್ಳೆ ರೂಪ ಬರುತ್ತೆ. ವಿರೂಪಾಶ್ಚ ಪ್ರದೃಶ್ಯಂತೆ ಮಾನುಷೇಶ್ವೇವ ಕೇಚನ ಕೇನ ಕರ್ಮ ವಿಪಾಕೇನ ತನ್ಮೇ ಚಂಚಿತುಮರ್ಹಸಿ. ಹಾಗಾದರೆ ಕೆಲವರು ವಿರೂಪರಾಗಿರ್ತಾರಲ್ಲ, ಅವ್ರದ್ದೇನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ರೂಪ ಇದ್ದಾಗ ಅವರು ರೂಪವನ್ನು ಹಿಡ್ಕೊಂಡು ತಮಾಷೆ ಮಾಡಿರ್ತಾರೆ, ಅಂಗವೈಕಲ್ಯವನ್ನು ತಮಾಷೆ ಮಾಡೋದು. ವಿರೂಪ ಹಾಸಕಾಶ್ಚೈವ, ಯಾರೋ ಒಬ್ಬರು ಕೆಟ್ಟದಾಗಿ ಕಾಣ್ತಾ ಇದ್ರೆ ಅದನ್ನ ವಿಪರೀತ ತಮಾಷೆ ಮಾಡಿಬಿಡೋದು. ಸ್ತುತಿ ನಿಂದಾದಿ ಬಿರ್ಭೃಶಂ ಪರೋಪತಾಪಿನಶ್ಚೈವ, ಬೇರೆಯವರನ್ನ ಒಳಗಡೆ ಕುದಿಯುವಂತೆ ಮಾಡೋದು, ಯದ್ವಾ ತದ್ವಾ ಹಿಂಸೆ ಮಾಡಿ ತಿನ್ನೋದು. ಯಾರಿಗೆ ಹೊಟ್ಟೆ ಕಿಚ್ಚಿರತ್ತೆ, ಯಾರು ಅಶುದ್ಧರಾಗಿರ್ತಾರೆ ಅವರು ಮುಂದಿನ ಜನ್ಮದಲ್ಲಿ ವಿರೂಪವನ್ನು ಪಡೆಯುತ್ತಾರೆ. ಅವ್ರು ನೋಡ್ಲಿಕ್ಕಾಗಲ್ಲ, ಹಂಗಿರ್ತಾರೆ. ಹಾಗಾದರೆ ಇನ್ನು ಕೆಲವರು ಇರ್ತಾರೆ, ಒಳ್ಳೆ ಸೌಭಾಗ್ಯ ಇರುತ್ತೆ, ನೋಡಲಿಕ್ಕೆ ಬಹಳ ಚಂದ, ಆದರೆ ರೂಪಭೋಗ ಇರಲ್ಲ. ಅವ್ರದ್ದೇನು ಕರ್ಮ, ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.